ಬಂದ್ರೆ 1,60,000 ರೂಪಾಯಿ ಕೊಡೋಣ. 1,95,000ಕ್ಕೆ 195. 2,50,000ಕ್ಕೆ ಡಸ್ಟರಾ ಖಂಡಿತ ಕೊಡ್ತೀವಿ. ಮಾಡ್ಕೊಡೋಣ. 4,10,000. 4,10,000. ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,05,000 ರೂಪಾಯಿ ಕೊಡೋಣ. 2,85,000. ಒಂದು 3 ಲಕ್ಷ ಕೊಟ್ಟಿಂಗ್ ಇರೋದು. ಬನ್ನಿ 2,90,000 ರೂಪಾಯಿಗೆ ವಿತ್ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡೋಣ ಸರ್. ಎಲ್ಲ ರನ್ನಿಂಗ್ ಮಾಡ್ಬಿಟ್ಟು 2 ಲಕ್ಷ ಟಿವೋ 2,90,000. 2,90,000 ವಿತ್ ಟಿವೋ ಮಾಡ್ಕೊಡೋಣ. ನಿಮ್ಗೆ 1,65,000. ಬನ್ನಿ 1,55,000 ರೂಪಾಯಿ ಕೊಡೋಣ. 1,55,000 ರೂಪಾಯಿ ಕೊಡೋಣ. 2,60,000 ರೂಪಾಯಿ ಕೊಡ್ತೀವಿ. 2,60,000ಕ್ಕೆ ಡೀಸೆಲ್ ವೆಹಿಕಲ್. 2,85,000 ರೂಪಾಯಿ. 2,85,000. 2,95,000. 2,45,000 ರೂಪಾಯಿಗೆ ಆಗುತ್ತೆ. 2,60,000 ರೂಪಾಯಿಗೆ ಆಗುತ್ತೆ. 1,30,000 ರೂಪಾಯಿಗೆ ಆಗುತ್ತೆ. ಟಾಪ್ ಎಂಡ್ 4,30,000. 4,30,000. 1,70,000. 1,25,000. ಝೆನ್ನು 1,25,000. 1,25,000 ರೂಪಾಯಿ. 3,35,000 ರೂಪಾಯಿಗೆ ಆಗುತ್ತೆ. ಸರ್ ಓಮಿನಿ 1 ಲಕ್ಷದ ಬರೀ 1,45,000 ವಿತ್ LPG 5 ಸೀಟರ್ ವೆಹಿಕಲ್. ಒಂದು 4,65,000. ಬನ್ನಿ ಒಂದು 4,40,000 ರೂಪಾಯಿ ಕೊಡೋಣ. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನೆಕ್ಸ್ಟ್ ಕಾರ್ ಬಂದಿದ್ದೀನಿ. ಹಾಗೇನೆ ನಮ್ಮ ಜೊತೆ ಸರ್ ಇದ್ದಾರೆ. ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್, ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ ಸರ್. ನೀವು? ಆರಾಮಾಗಿದ್ದೀನಿ ಸರ್. ಸರ್ ಮತ್ತೊಂದು ಸರಿ ನೆಕ್ಸ್ಟ್ ಕಾರ್ ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಸರ್ ನೆಕ್ಸ್ಟ್ ಕಾರ್ಸ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಒಂದು 50 ಮೀಟರ್ಸ್ ಮುಂದೆ ಬಂದು ಅಂತಂದ್ರೆ ರೈಟ್ ಸೈಡ್ಗೆನೆ ನೆಕ್ಸ್ಟ್ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಓಕೆ, ದೊಡ್ಡದು ಬೋರ್ಡ್ ಇದೆ. ಸೊ ಅಲ್ಲಿಂದ ಮೇನ್ ರೋಡ್ ಇಂದ ಕಾಣಿಸ್ಬಿಡುತ್ತೆ ನಿಮಗೆ. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕು? ಸರ್ ಸ್ಟಾಕ್ ಬಂದು ಒಂದು 70+ ವೆಹಿಕಲ್ ಇದಾವೆ. ಹೌದಾ ಸರ್? ಸರ್ ಇವತ್ತು ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬರೀ 1,00,000ದಿಂದ 9,50,000 ಇದಾವೆ. ಹೌದಾ? ಓಕೆ ಓಕೆ ಸರ್, ಇವಾಗ ಇಯರ್ ಎಂಡ್ ಇದೆ. ಇಯರ್ ಎಂಡ್ ಸೇಲ್ ಅಂತ ಏನಾದ್ರು ಆಫರ್ ಅಲ್ಲಿ ಕೊಡೋಣ. ನಮ್ಮಲ್ಲಿ ಏನ್ ಗೊತ್ತಾ ಸರ್, ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ. ನೀವ್ ಯಾವಾಗ ಬಂದ್ರು ಇಯರ್ ಎಂಡ್ ಅಂತಲ್ಲ, ಯಾವುದೇ ಒಂದು ಹಬ್ಬ ಹುಣ್ಣಿಮೆ ಏನೇ ಬಂದ್ರು ಕೂಡ ನಮ್ಮಲ್ಲಿ ಯಾವತ್ತಿದ್ರು ಬೆಸ್ಟ್ ಆಫರ್ಸ್ ಅಲ್ಲೇ ಗಾಡಿಗಳು ಸಿಗುತ್ತೆ. ಹೌದು ಬಿಡಿ ಸರ್, ನಾನು ಎವ್ರಿ ಟೈಮ್ ವಿಡಿಯೋ ಮಾಡಿದಾಗ ಏನೋ ಆಫರ್ ಕೇಳಿದ್ರೆ ನಾವು ಯಾವಾಗ್ಲೂ ಕೊಡ್ತಿರೋದು ಒಳ್ಳೆ ಪ್ರೈಸ್. ಯಾವಾಗಾದ್ರೂ ಇಲ್ಲ ಅಂತ ಹೇಳ್ತೀರಾ? ಹೌದು, ಒಂಥರ ಆಫರ್ ತರನೇ ಎವ್ರಿ ಟೈಮ್ ಇರುತ್ತೆ ಅನ್ಬೋದು. ಇಯರ್ ಎಂಡ್ ಸೇಲ್ ಆ ಹಬ್ಬ ಈ ಹಬ್ಬ ಏನಿರಲ್ಲ. ಅದ್ರಲ್ಲೂ ಇಯರ್ ಎಂಡ್ ಗೆ ಇನ್ನೂ ಸ್ವಲ್ಪ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. ಇನ್ನು ಕೊಡ್ತೀರಾ? ಖಂಡಿತ ಕೊಡೋಣ ಬನ್ನಿ ಸರ್. ಓಕೆ ಓಕೆ, ಅಂದ್ರೆ ಲೋ ಬಜೆಟ್ ಅಂದ್ರೆ ಆಲ್ಮೋಸ್ಟ್ ನೆಕ್ಸ್ಟ್ ಕಾರ್ ಫೇಮಸ್ ಸರ್. 1,00,000ದಿಂದ. ಅದೇ ಸರ್, 1,00,000ದಲ್ಲಿ ಲೋ ಬಜೆಟ್ ಅಂದ್ರೆ ಸೊ ನೆಕ್ಸ್ಟ್ ಕಾರ್ ಫೇಮಸ್ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಸರ್ ಲೋನ್ ಹೋಗೋದಾದ್ರೆ 2013 ಇಂದ ಲೋನ್ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಲೋನ್ ಅಂತೂ ಎಲ್ಲ ಕಡೆ ಲೋನ್ ಆಗ್ಬೋದು. ಖಂಡಿತ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸರ್. ಓಕೆ, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ನೆಕ್ಸ್ಟ್ ಕಾರ್ ಅಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಮೊದಲನೇಗೆ ಬಂದು ಡಾಟ್ಸನ್ ಗೋ 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬರೀ 34,000 ಓಡಿದೆ ಸರ್. ಬರೀ 1,65,000. 1,65,000 ಕಡೆಯಿಂದ ಬಂದ್ರೆ 1,60,000 ರೂಪಾಯಿ ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಸರ್ ಆಲ್ಟೋ K10 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್. VX AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಬರೀ 1,95,000 ರೂಪಾಯಿ ಕೊಡೋಣ. ಇದು 1,95,000. 195. ಓಕೆ ಸರ್ i20 14 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ಇಲ್ಲ ಸ್ಪೋರ್ಟ್ಸ್ ವೇರಿಯಂಟ್. ಬರುತ್ತೆ, ಏರ್ ಬ್ಯಾಗ್ ಬರಲ್ಲ. ಗಾಡಿಗೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಂದ್ರೆ ನಿಮ್ಗೆ ಬರೀ 2,80,000 ರೂಪಾಯಿ ಕೊಡೋಣ. ಓಕೆ ಹೇಳಿ ಸರ್. ಡಸ್ಟರ್ ಬಂದು 2012 ಮಾಡಲು ಥರ್ಡ್ ಓನರ್ 110 PS. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಂತಂದ್ರೆ ಬರೀ 2,50,000. 2,50,000ಕ್ಕೆ ಡಸ್ಟರ್ ಖಂಡಿತ ಕೊಡ್ತೀವಿ. ಓಕೆ ಸರ್ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಕಂಟೈನರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಗೂಡ್ಸ್ ವೆಹಿಕಲ್ ಗೆ ತುಂಬಾ ಮಾಡಿಸಿದಂತ ಗಾಡಿ ಇದು. ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. 4,25,000 ಕೋಟಿಂಗ್ ಇರೋದು. ಬನ್ನಿ ಒಂದ್ 4,10,000 ರೂಪಾಯಿ ಮಾಡ್ಕೊಡೋಣ. 4,10,000. 4,10,000. ಬನ್ನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,05,000 ರೂಪಾಯಿ ಕೊಡೋಣ. ಹೇಳಿ ಸರ್ ಈಕೋ ಬಂದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 7 ಸೀಟರ್ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್. ಸರ್ ಒಂದು 295 ಹೇಳ್ತಾ ಇದೀವಿ. ಬನ್ನಿ ಒಂದು 285 ಆಗುತ್ತೆ ಸರ್. ಈಕೋ 285 7 ಸೀಟರ್ ವೆಹಿಕಲ್ ಸರ್ ಇದು. ಬರೀ 2,85,000. ಓಕೆ, ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಇದೆ ನೋಡಿ. ಆಲ್ಟೋ 800 ಬಂದು 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 54,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಳ್ಳೆ ಮೈಲೇಜ್ ಬರುತ್ತೆ. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿದ್ರೆ 80% ತನಕ ಲೋನ್ ಮಾಡಿಸ್ಕೊಡೋಣ. ಇದು ಬಂದು 2,75,000 ಕೋಟಿಂಗ್ ಇರೋದು. ಬನ್ನಿ ಒಂದು 2,65,000. 2,65,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್.
ಸರ್ ವ್ಯಾಗನರ್ ಬರೀ 2,25,000. 2,25,000. 2,25,000 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ 69,000 ಹೊಡಿದೆ. ಹೇಳಿ ಸರ್ ನೆಕ್ಸ್ಟ್. ಸರ್ ಟಿ ಗಾಡಿ ಯಾರಾದ್ರೂ ಗೂಡ್ಸ್ ಹೊಡಿಯೋದಕ್ಕೆ ಟಿ ಹುಡುಕ್ತಾ ಇದ್ರೆ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು, ನಮ್ಮ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಕೊಡ್ತಾ ಇದೀವಿ. ಗಾಡಿ ನೋಡಿ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ನಾವೇ ರನ್ ಮಾಡ್ಕೊಡ್ತೀವಿ. ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸರ್ ಇದು ಬಂದು 3 ಲಕ್ಷ ಕೊಟ್ಟಿಂಗ್ ಇರೋದು. ಬನ್ನಿ 2,90,000 ರೂಪಾಯಿಗೆ ವಿತ್ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡೋಣ ಸರ್. ಎಲ್ಲ ರನ್ನಿಂಗ್ ಮಾಡ್ಬಿಟ್ಟು 2 ಲಕ್ಷ ಟಿವಾ 2,90,000 2,90,000 ವಿತ್ ಟಿವಾ ಮಾಡ್ಕೊಡೋಣ. ಈಗ ನೋಡಿ ಎಲ್ಲೋ ಬೋರ್ಡ್ ಯಾರೋ ಟಿ ನೋಡ್ತಾ ಇದ್ರೆ ಅಂದ್ರೆ 2,90,000ಕ್ಕೆ ಒಂದು ಎಲ್ಲೋ ಬೋರ್ಡ್ ಟಿ ಇದೆ. ಸೊ ಯಾರೋ ಇಂಟ್ರೆಸ್ಟ್ ಇರೋ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಸರ್ ಸ್ಯಾಂಟ್ರೋ ಬಂದು 2011 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ 5th ಓನರ್ ಆಗಿದೆ. 5 ಓನರ್ ಆಗಿರೋದ್ರಿಂದ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಬರೀ 1,25,000 ರೂಪಾಯಿ ಕೊಡೋಣ. 1,25,000. 1,25,000 ರೂಪಾಯಿಗೆ ಸ್ಯಾಂಟ್ರೋ 11 ಮಾಡಲು ವೆಹಿಕಲ್. ಓಕೆ ಸರ್. ವ್ಯಾಗನರ್ ಬಂದು 2007 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಸರ್ ಇದು ಲಾಯರ್ ಹತ್ರ ಇದ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು ನಿಮ್ಗೆ 1,65,000. ಬನ್ನಿ 1,55,000 ರೂಪಾಯಿ ಕೊಡೋಣ. 1,55,000. ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ನಾನು ಕಟ್ಕೊಡ್ತೀನಿ ಇನ್ಶೂರೆನ್ಸ್. ಓಕೆ ಸರ್. ಇನ್ನೊಂದು ಈಕೋ ಬಂದು 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 5 ಸೀಟರ್ ವಿತ್ AC ಸಿಗುತ್ತೆ ನಿಮ್ಗೆ. ಇದು ಬಂದು 4,10,000 ಕೊಟ್ಟಿಂಗ್ ಇರೋದು. ಬನ್ನಿ ಒಂದು 3,90,000 ರೂಪಾಯಿಗೆ ಆಗುತ್ತೆ. ಸರ್ ಆಲ್ಟೋ 800 ಮಾಡ್ಲಲ್ಲೂ ಇರಬೇಕು, ಕಡಿಮೆ ಬಜೆಟ್ ಆಗ್ಬೇಕು ನಮಗೆ ಅಂತ ಅನ್ನೋರಾದ್ರೆ ಆ ಥರ ಹುಡುಕೋರು ಇದ್ರೆ 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 54,000 ಓಡಿದೆ. ಆಲ್ಟೋ 800 ಸಿಂಗಲ್ ಓನರ್ ವೆಹಿಕಲ್ 1,65,000. ಬನ್ನಿ 1,55,000 ರೂಪಾಯಿ ಕೊಡೋಣ. 1,55,000. 1,55,000 ರೂಪಾಯಿಗೆ ಸಿಂಗಲ್ ಓನರ್ ವೆಹಿಕಲ್ 13 ಮಾಡಲು. ಓಕೆ ಸರ್. ಇನ್ನೊಂದು ಸ್ಯಾಂಟ್ರೋ ಬಂದು 2006 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ GLS ಬರೀ 1,15,000. ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದಾರೆ ಕಸ್ಟಮರ್. ಗಾಡಿನೂ ಚೆನ್ನಾಗಿದೆ. 1,15,000 ರೂಪಾಯಿಗೆ ಸಿಗುತ್ತೆ. ಫಿಯಟ್ ಲೀನಿಯಾ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೀ 1,90,000 ಡೀಸೆಲ್ ಗಾಡಿ. 1,90,000. 1,90,000 ರೂಪಾಯಿ ಕೊಡೋಣ. ಶಿಫ್ಟ್ ಸರ್ ಶಿಫ್ಟ್ ಬಂದು 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ರೀನಂಬರ್ ಆಗಿರುತ್ತೆ, VDI ಡೀಸೆಲ್ ವೇರಿಯಂಟ್. ಇದು ಬಂದು 3,50,000 ರೂಪಾಯಿ ಆಗುತ್ತೆ. ಓಕೆ ಸರ್. ಇನ್ನೊಂದು ಪಕ್ಕದಲ್ಲಿ ಒಂದು ಶಿಫ್ಟ್ ಇದೆ ಸರ್, ಶಿಫ್ಟ್ ಡಿಸೈರ್ ಬಂದು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಇದೆ, ಡೀಸೆಲ್ ಗಾಡಿ ಚೆನ್ನಾಗಿದೆ. ಬರೀ 2,60,000 ರೂಪಾಯಿ ಕೊಡ್ತೀವಿ. 2,60,000 ರೂಪಾಯಿಗೆ 2030 ವರೆಗೂ ಎಫ್ಸಿ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಗಾಡಿನೂ ಚೆನ್ನಾಗಿದೆ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಬರೀ 2,60,000 ನೋಡಿ. 2,60,000ಕ್ಕೆ ಡೀಸೆಲ್ ವೆಹಿಕಲ್ ಆಗಿರುತ್ತೆ, ಅದು ಡೀಸೆಲ್. ಸರ್ ನೆಕ್ಸ್ಟ್ ಸರ್ ಆಲ್ಟೋ K10 ಬನ್ನಿ 1,50,000 ರೂಪಾಯಿ ಕೊಟ್ಬಿಡ. ಎಷ್ಟು ಸರ್ ಇದು? 1,50,000. 11 ಮಾಡಲು 5th ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ ನೋಡಿ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ ಮೈನಸ್. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್, ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ, ಬರೀ 1 ಲಕ್ಷ. 1 ಲಕ್ಷ ಅಷ್ಟೇ. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 1 ಲಕ್ಷ. ಓಕೆ ಸರ್. ಶಿಫ್ಟ್ ಇದೆ ಸರ್. ಶಿಫ್ಟ್ ಬಂದು 17 ಮಾಡಲು VXI ಪೆಟ್ರೋಲ್ ವೇರಿಯಂಟ್, 3rd ಓನರ್ ಆಗಿದೆ. ಓಕೆ. ಒಂದು 4,65,000 ರೂಪಾಯಿ ಆಗುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆಲ್ಲ ಸರ್? ಮ್ಯಾಗ್ವಿಲ್ ಇದೆ, ಗಾಡಿನೂ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್ 1,01,000 ಓಡಿದೆ. ಗಾಡಿನೂ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4,50,000 ರೂಪಾಯಿ ಕೊಡೋಣ. ವ್ಯಾಗನರ್ ಬಂದು 2016 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ವೆಹಿಕಲ್ 2,85,000 ರೂಪಾಯಿ. 2,85,000. 2,85,000 ಲೋನ್ ಬೇಕಾ ನಿಮ್ಗೆ? ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ನಾವು ಮಾಡಿಸ್ಕೊಡೋಣ ಬನ್ನಿ. ಸರ್ ಆಲ್ಟೋ K10 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್, VXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು ಬಂದು 2,55,000 ರೂಪಾಯಿ ಆಗುತ್ತೆ. 2,55,000. 265 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 260 ಮಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ i10 ಸರ್. i10 ಬಂದು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್ ವಿತ್ ಸನ್ರೂಫ್ ಇದೆ. ಬರೀ 33,000 ಓಡಿದೆ. 2,95,000. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಕೂಡ ಆಟೋಮೆಟಿಕ್ ವೆಹಿಕಲ್, 18 ಮಾಡಲು ಸಿಂಗಲ್ ಓನರ್, 81,000 ಓಡಿದೆ. 3,25,000. ಬನ್ನಿ ಒಂದು 3 ಲಕ್ಷಕ್ಕೆ ಮಾಡ್ಕೊಡೋಣ. 3 ಲಕ್ಷಕ್ಕೆ ಆಗುತ್ತೆ. 3 lakhs. ಓಕೆ ಸರ್. ಹಾಗೆ ನೆಕ್ಸ್ಟ್ ಗ್ಲಾನ್ಸಾನ ಸರ್. ಗ್ಲಾನ್ಸಾ ಬಂದು 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 50,000 ಓಡಿದೆ. ಸಿಂಗಲ್ ಓನರ್ 50,000 ಅಷ್ಟೇ ಓಡಿದ್ಯಾ? ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒಂದೇ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಬರೀ 50,000 ಓಡಿರ್ತಕ್ಕಂಥ ವೆಹಿಕಲ್ ಸರ್. ಇದು ಬಂದು 5,85,000 ರೂಪಾಯಿ ಆಗುತ್ತೆ. ಓಕೆ ಸರ್. 585 ನಿಮ್ ಚಾನಲ್ ಕಡೆಯಿಂದ ಬನ್ನಿ, 580 ಮಾಡ್ಕೊಡೋಣ. 580 ಮಾಡೋಣ. ಓಕೆ ಸರ್. ಇನ್ನೊಂದು ಆಲ್ಟೋ ಸರ್. ಇದು ಬಂದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2,45,000 ರೂಪಾಯಿ ಆಗುತ್ತೆ. ಸರ್ ಇನ್ನೊಂದು ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಸರ್? ಬನ್ನಿ ಸರ್, ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. 2,40,000 ಮಾಡಿ ಸರ್.
XL6 ಹಾ 2020 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ 7 ಸೀಟರ್ ವೆಹಿಕಲ್ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಹ್ಮ್ ಸರ್ ಒಂದು 9,20,000 ರೂಪಾಯಿಗೆ ಆಗುತ್ತೆ ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಇದು ಇದು ಕೋಟಿಂಗ್ ಬಂದು 9,50,000 9,20,000 ರೂಪಾಯಿಗೆ ಆಗುತ್ತೆ ಹಾ. 20% ಡೌನ್ ಪೇಮೆಂಟ್ ಆಗುತ್ತೆ ಹೌದಾ ಹ್ಮ್ ಓಕೆ ಓಕೆ ಪ್ರೊಫೈಲ್ ಚೆನ್ನಾಗಿರ್ಬೇಕು ನೀವು ಲೋನ್ ಅಂದ್ಬಿಟ್ಟು ಸುಮ್ಮನೆ ಪ್ರೊಫೈಲ್ ಇಲ್ದೇನೆ ಹಾ. ನೀವು ಲೋನ್ ಕೊಡ್ಸಿ ಅಂತಂದ್ರೆ ಖಂಡಿತ ಸಿಗಲ್ಲ ಹಾ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ತನಕ ಲೋನ್ ಆಲ್ ಓವರ್ ಕರ್ನಾಟಕ ಹಾ. ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡೋಣ ಓಕೆ ಓಕೆ ಸರ್ ಹಾಗೆ ಒಂದು 810 ಸರ್ ಸರ್ I10 ಬಂದು ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಹ್ಮ್ 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿತ್ ಸನ್ ರೂಪ್ ಇದೆ ನೋಡಿ ಇದು ಸನ್ ರೂಫಾ ಸನ್ ರೂಪ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ಸರ್ ಒಂದು ಪ್ರೈಸ್ ಸರ್ ಇದು ಬಂದು 3,45,000 ರೂಪಾಯಿಗೆ ಆಗುತ್ತೆ ಓಕೆ ಓಕೆ ಸರ್ ಇನ್ನೊಂದು I10 ಸರ್ ಎಷ್ಟು ಸರ್ ನಿಮ್ಮ ಹತ್ರ ಸರ್ ಇದು I10 ಕೂಡ ಆಟೋಮೆಟಿಕ್ ವೆಹಿಕಲ್ ಅಲ್ಲಿ ಪ್ರೆಸೆಂಟ್ ಇವಾಗ ಒಂದು 7 ವೆಹಿಕಲ್ ಇದಾವೆ 7 I10 ಇದೆಯಾ 5 ವೆಹಿಕಲ್ I10 ಇದಾವೆ ಹಾ. ಬೇರೆ ಸಡನ್ ಗಾಡಿಗಳು ಕೂಡ ಒಂದ್ 2 ವೆಹಿಕಲ್ ಇದಾವೆ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಹಾ. ಇದು 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 3,25,000 ರೂಪಾಯಿಗೆ ಆಗುತ್ತೆ 3,25,000 3,25,000 ಸರ್ ಹಾಗೆ ಇನ್ನೊಂದು ವ್ಯಾಗನರ್ ಸರ್ ವ್ಯಾಗನರ್ ಬಂದು 2011 ಮಾಡಲು ಹಾ. ಸೆಕೆಂಡ್ ಓನರ್ ವೆಹಿಕಲ್ ಬರೀ 2,25,000 ರೂಪಾಯಿ 2,25,000 225 ಓಕೆ ಸರ್ ಹಾಗೆ ಒಂದು I20 ನಾ ಸರ್ ಸರ್ I20 ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸ್ಪೋರ್ಟ್ಸ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಹಾ. 2,60,000 ರೂಪಾಯಿಗೆ ಆಗುತ್ತೆ ಓಕೆ ಸರ್ ಇನ್ನೊಂದು ಬಲೇನೋ ಸರ್ ಬೊಲೆನೋ ಬಂದು 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಲ್ಫಾ ಟಾಪ್ ಅಂಡ್ ಹ್ಮ್ ಕೀ ಪುಷ್ ಬಟನ್ ಸ್ಟಾರ್ಟ್ ಬಟನ್ ಸ್ಟಾರ್ಟ್ ಬರೀ 77,000 ಓಡಿದೆ ಇದು ಬಂದು 5,35,000 ರೂಪಾಯಿಗೆ ಆಗುತ್ತೆ ಓಕೆ ಸರ್ ಡಸ್ಟರ್ ಸರ್ ಡಸ್ಟರ್ ಬಂದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 110 PS ಹ್ಮ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಓಕೆ ಸರ್ ಇದು ಬಂದು 4,50,000 ಕೋಟಿಂಗ್ ಇರೋದು 4,35,000 ರೂಪಾಯಿಗೆ ಆಗುತ್ತೆ ಸಿಯಾಜ್ ನೆಕ್ಸ್ಟ್ ವೆಹಿಕಲ್ ಬಂದು ಸಿಯಾಜ್ ಪೆಟ್ರೋಲ್ ವೇರಿಯಂಟ್ ZXi ಪ್ಲಸ್ ಟಾಪ್ ಅಂಡ್ ವೇರಿಯಂಟ್ ಹಾ 4,30,000 ರೂಪಾಯಿಗೆ ಆಗುತ್ತೆ ಟಾಪ್ ಎಂಡ್ 4,30,000 4,30,000 ಓಕೆ ನೋಡಿ ಸ್ಕೋಡಾ ರಾಪಿಡ್ ಇದು ಬಂದು ಆಟೋಮೆಟಿಕ್ ವೆಹಿಕಲ್ ಹಾ. 16 ಮಾಡಲು ಸಿಂಗಲ್ ಓನರ್ 1,17,000 ಓಡಿದೆ ಜಿನಿಯನ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ಸರ್ ಆಟೋಮೆಟಿಕ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಹಾ. ಬರೀ 5,15,000 ರೂಪಾಯಿ ಕೊಡೋಣ ಓಕೆ ಸರ್ ಹಾಗೆ ಒಂದು I20 ನಾ ಸರ್ I20 ಬಂದು 20 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 54,000 ಓಡಿದೆ ಹಾ. ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಓಕೆ 5,90,000 ರೂಪಾಯಿಗೆ ಆಗುತ್ತೆ ಓಕೆ ಓಕೆ ಸರ್ ಇದು ಕೂಡ I20 ಹ್ಮ್. I20 ಅಲ್ಲಿ 18 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಮ್ಯಾಗ್ನಾ ವೇರಿಯಂಟ್ AC ಪವರ್ ಸ್ಟೇರಿಂಗ್ 2 ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ಚೆನ್ನಾಗಿದೆ ಇದು ಬಂದು 5,25,000 ರೂಪಾಯಿಗೆ ಆಗುತ್ತೆ 5,25,000 5,25,000 ರೂಪಾಯಿಗೆ ಆಗುತ್ತೆ ಯಾರಾದ್ರೂ ಬೈಕ್ ಹುಡ್ಕತರ ಇದ್ರೆ ಹಾ. ಬರೀ 1,70,000 ರೂಪಾಯಿಗೆ 23 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಹಂಟರ್ 350 ಅಲ್ವಾ ಇದು ಹೌದೌದು ಅಂಟರ್ ಓಕೆ ಎಷ್ಟು ಸರ್ ಪ್ರೈಸ್ 1,70,000 1,70,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಇಯರ್ ಅಂಡ್ ಆಫರ್ ಅಲ್ವಾ ಹಾ. 1,65,000 ರೂಪಾಯಿ ಕೊಡೋಣ ಗಾಡಿ ಸರ್ 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 1,25,000 1,25,000 1,25,000 ಸರ್ ಸರ್ ಜೆನ್ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ಹಾ. ಅದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿನು ಚೆನ್ನಾಗಿದೆ ಓನರ್ ಮಾತ್ರ ಮೈನಸ್ ಹಾ. ಬರೀ 1,25,000 ಜೆನ್ 1,25,000 1,25,000 ರೂಪಾಯಿ ಅದು ಮಾಡಿಫೈ ಮಾಡಿರೋದು ಹೌದೌದು ಮಿನಿ ಓಮಿನಿ ಡಿಮ್ಯಾಂಡೆಡ್ ವೆಹಿಕಲ್ 2019 ಮಾಡಲು ಸಿಂಗಲ್ ಓನರ್ ಬರೀ 54,000 ಓಡಿದೆ ಓಕೆ 8 ಸೀಟರ್ ವೆಹಿಕಲ್ ಹಾ. 3,35,000 ರೂಪಾಯಿಗೆ ಆಗುತ್ತೆ ಸರ್ ಬ್ಲೂ ಅಲ್ಲಿ ಬೇಡವಾ ಹಾ. ಬನ್ನಿ ವೈಟ್ ಕಲರ್ ಅಲ್ಲಿ 10 ಮಾಡಲು ವಿತ್ LPG ಇದೆ ಹಾ. ಬರೀ 1,45,000 ಸರ್ ಓಮಿನಿ 1,00,000 ಬರೀ 1,45,000 ವಿತ್ LPG 5 ಸೀಟರ್ ವೆಹಿಕಲ್ 5 ಸೀಟರ್ ಸರ್ I10 ಸರ್ I10 ಬಂದು 2010 ಮಾಡಲು ಆಟೋಮೆಟಿಕ್ ವೆಹಿಕಲ್ ಹಾ ಗಾಡಿ ತುಂಬಾ ಚೆನ್ನಾಗಿದೆ 84,000 ಓಡಿದೆ ಓಕೆ ಇದು ಬಂದು 2,55,000 ರೂಪಾಯಿಗೆ ಆಗುತ್ತೆ ಓಕೆ ಓಕೆ ಸರ್ ಹಾಗೆ ಇನ್ನೊಂದು ಎಲೆಕ್ಟ್ರಿಕಲ್ ಸರ್ 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಹಾ. ಬರೀ 1,25,000 ಓಕೆ ಸರ್ SX ಟಾಪ್ ಎಂಡ್ SX4 ಹಾ ZXi ಟಾಪ್ ಅಂಡ್ ವೇರಿಯಂಟ್ ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಹಾ ಸರ್ ಬರೀ 2,10,000 ಸರ್ ಟಾಪ್ ಎಂಡ್ ವೆಹಿಕಲ್ 2,00,000 2,10,000 ತಗೊಂಡೋಗಿ ಓಕೆ ಸರ್ ನೆಕ್ಸ್ಟ್ ಸರ್ ಮಾಂಜಾನಾ ಟಾಟಾ ಮಾಂಜಾ ಓಕೆ ಪೆಟ್ರೋಲ್ ವೇರಿಯಂಟ್ 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಫ್ರೆಶ್ ಅಪ್ಸ್ ಇದೆ 30 ವರ್ಗು 1,90,000 ಓಕೆ ಸರ್ XUV 500 XUV 500 ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪರ್ಪಲ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ W8 ಟಾಪ್ ಅಂಡ್ ವೇರಿಯಂಟ್ ಹಾ ಸರ್ ಇದು ಬಂದು 7,50,000 ಬನ್ನಿ ಒಂದು 7,35,000 ರೂಪಾಯಿಗೆ ಆಗುತ್ತೆ 7,35,000 7,35,000 ರೂಪಾಯಿಗೆ ಆಗುತ್ತೆ ಓಕೆ ಸರ್ ಹಾಗೆ ಒಂದು ಶಿಫ್ಟ್ ಸೋಲ್ಡ್ ಆಗಿದೆ ಹೌದಾ ಬನ್ನಿ ಇನ್ನೊಂದು ನೆಕ್ಸ್ಟ್ ವೆಹಿಕಲ್ XUV ತೋರಿಸ್ತೀನಿ ಇನ್ನೊಂದು XUV 500 ಇದೆಯಾ ಸರ್ XUV 500 W8 ಇದು ಕೂಡ ಟಾಪ್ ಅಂಡ್ ವೇರಿಯಂಟ್ ಹಾ. ಕಲರ್ ಬಂದು ಬ್ಲಾಕ್ ಹಾ. ಇದು ಬಂದು 4,65,000 ಬನ್ನಿ ಒಂದು 4,40,000 ರೂಪಾಯಿ ಕೊಡೋಣ XUV 500 4,60,000 4,40,000 40,000 12 ಮಾಡಲು 4th ಓನರ್ ಆಗಿದೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಓಕೆ ಸರ್
ಇದು ಯಾವ ಸರ್ ಇದು ನಿಸಾನ್ ನಿಶಾನ್ ಟೆರೆನಾ ಓಕೆ 14 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಹ್ಮ್ ಫಿಕ್ಸೆಡ್ ರೇಟ್ 3,40,000 ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ಗಾಡಿ. ವೆಹಿಕಲ್ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫೀಗೋ ಹ್ಮ್ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಹಾ. ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ. ಓಕೆ ಬರೀ 1,75,000 ಸರ್. ಅದು ಬಂದು ಶಿಫ್ಟ್ ಡಿಸೈರ್ 2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ 1,90,000 ರೂಪಾಯಿಗೆ ಆಗುತ್ತೆ. ಸೊ ಡೀಸರ್ 1,90,000 1,90,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ಸರ್ ಸೆಲೆರಿ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಸೆಲರಿಯೋ 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ VXI ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್ ಹಾ. 3,25,000. ಬನ್ನಿ ಒಂದ್ 3 ಲಕ್ಷಕ್ಕೆ ಮಾಡೋಣ. 3 lakh 3 lakhs Okay, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಳೋಣ ಬನ್ನಿ ಸರ್. ಸರ್ ಹಂಗೆ i10 ಬಂದು 2015 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ. ಹ್ಮ್. ಗಾಡಿ ತುಂಬಾ ಚೆನ್ನಾಗಿದೆ. 3,05,000. ಬನ್ನಿ 2,95,000 ರೂಪಾಯಿ ಕೊಡೋಣ. ಓಕೆ ಸರ್ ಇನ್ನೊಂದು ವ್ಯಾಗನರ್ ಬಂದು 11 ಮಾಡಲು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಹಾ. ಟೈಪ್ 2 ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಸರ್. ಇದು ಬಂದು 2,75,000. ಬನ್ನಿ ಒಂದು 2,65,000 ರೂಪಾಯಿ ಕೊಡೋಣ. ಹಾ ಹಾ ಸರ್ ಒಂದು ರಿಡ್ಜ್ ಬಂದು 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್ VXI ಪೆಟ್ರೋಲ್ ಗಾಡಿ. ಹಾ. 2,65,000. ಓಕೆ ಸರ್ ಹಂಗೆ ಶಿಫ್ಟ್ ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ZXI ಟಾಪ್ ಅಂಡ್ ವೇರಿಯಂಟ್ ಹ್ಮ್. ಪೆಟ್ರೋಲ್ ಗಾಡಿ. ಸರ್ ಇದು ಬಂದು 2,65,000 ರೂಪಾಯಿಗೆ ಆಗುತ್ತೆ. ಸೊ ಟಾಪ್ ಅಂಡ್ ವೆಹಿಕಲ್ 2,60,000 ಬರೀ 2,65,000. ಓಕೆ ಸರ್ ಹಾಗೆ i10 ಸರ್ i10 ಸೋಲ್ಡ್ ಆಗಿದೆ. ಅದು ಸೋಲ್ಡಾ